ನಾನಿಲ್ಲಿ ಬಾಳೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ, ಮತ್ತು ಇದು ಎಡ್ಜಸ್ನ ಮತ್ತು ಬಾಳೆಕಾಯ್ದು ಸಿಪ್ಪೆನ ಸೌತೆಕಾಯಿ ಎರಿಯೋದ್ರಲ್ಲಿ ಎರೆದು ಬಿಡ್ತೀನಿ. ನೋಡಿ ಈ ಥರ ತುಂಬ ತೆಕ್ಕೋಬಾರ್ದು, ಏನು ಅಂಶ ಇರೋಲ್ಲ. ಸೌತೆಕಾಯಿ ಅಷ್ಟೇ ಫುಲ್ ಎರ್ಕೋಬಾರ್ದು, ಸೌತೆಕಾಯಿನೂ ಅಷ್ಟೇ ಸಿಪ್ಪೆ ಸಮೇತ ತಿಂದರೆ ಒಳ್ಳೆಯದು. ಆದರೆ ಇದರಲ್ಲಿ ನಾರಿರೋದು ಸ್ವಲ್ಪ ಅಂತ ಚೆನ್ನಾಗಿರಲ್ಲ ಅಂತ ತೆಕ್ಕೋಬೇಕು. ನೋಡಿ ಇಷ್ಟಿರಬೇಕು ಸಿಪ್ಪೆ, ಫುಲ್ಲು ವೈಟದ್ದು ಸಿಗೋವರೆಗೂ ಎರಿಬೇಡ್ರಿ, ಈ ಥರ ಇರ್ಕೊಂಡ್ರೆ ಸಾಕು. ನೋಡಿ ನಾನು ಈ ಸೈಜ್ಗೆ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು, ಒಂದು ಮೀಡಿಯಮ್ ಸೈಜ್ಗೆ ಸ್ಲೈಸ್ ಮಾಡ್ಕೋಬೇಕು. ನೋಡಿ ಈ ಸೈಜ್ ಇರಬೇಕು. ತುಂಬ ದಪ್ಪ ಇದ್ದರೂ ಚೆನ್ನಾಗಿರಲ್ಲ, ತೀರಾ ತೆಳ್ಳಗಿದ್ರೂ ಬರೀ ಹಿಟ್ಟು ತಿನ್ನಂಗೆ ಆಗುತ್ತೆ. ಸೊ ಈ ಸೈಜು ಕರೆಕ್ಟ್ ಸೈಜು, ಈ ಸೈಜ್ಗೆ ಸ್ಲೈಸ್ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಆ ಥರ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಒಂದು ಬಾಳೆಕಾಯಿಗೆ ಇಷ್ಟ ಆಗಿದೆ ಸ್ಲೈಸು, ಆರಾಮಾಗಿ 3 ಮೆಂಬರ್ಸ್ ತಿನ್ಬೋದು. ಇದು ಕಪ್ಪಗಾಗ್ದಂಗೆ ಇರಲಿ ಅಂತ ನಾನು ಸ್ವಲ್ಪ ಹಳದಿ ಪೌಡರ್ ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ನೀರಲ್ಲೇ ಇರಬೇಕು ಬಾಳೆಕಾಯಿ, ನೆಂದೆ ಎಲ್ಲೇ ಆಗಲಿ ಹುಳಿಗ ಕವಾಗಲಿ ಎಲ್ಲೇ ಹೆಚ್ಚಿದ್ರೂ ಕಟ್ ಮಾಡಿದ ಮೇಲೆ ಅದನ್ನು ನೀರಲ್ಲಿ ಹಾಕಿಡಬೇಕು. ನಾನು ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ 1/4 ಸ್ಪೂನು ಅರಿಶಿನ ಹಾಕ್ಕೊಂಡೆ, ಕಡಲೆ ಹಿಟ್ಟು ಹಾಕ್ಕೊಂಡೆ, ಒಂದು ಜಾಮೂನ್ ಬೌಲಷ್ಟು, 1/4 ಸ್ಪೂನಷ್ಟು ಸೋಡಾ ಹಾಕ್ಕೊಂಡೆ. ಈಗ ಹಿಂಗೆ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟ್ ಕೊಡುತ್ತೆ ಹಿಂಗಾಗಲಿ ಅರಿಶಿನ ಹಾಕೋದಾಗಲಿ. ಚಿಲ್ಲಿ ಪೌಡರ್ ಹಾಕ್ಕೊಂಡೆ 1/2 ಸ್ಪೂನಷ್ಟು, ಮತ್ತು 1/2 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಅಕ್ಕಿ ಹಸಿಟ್ಟು ಹಾಕ್ಕೊಂಡೆ. ಆಮೇಲೆ ಸಾಲ್ಟ್ ಹಾಕ್ಕೊಂಡೆ, 1/2 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡೆ. ನೋಡಿ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಕಲಿಸ್ಕೋಬೇಕು. ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ಥರ ಬರೀ ಹಿಟ್ಟು ತಿನ್ನಂಗೆ ಆಗುತ್ತೆ, ಅವಾಗ ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಕಲಿಸ್ಕೋಬೇಕು. ನಾನು ತೋರಿಸೋದ್ನಲ್ಲ ಆ ಥರ. ಈಗ ಒಂದೊಂದನ್ನು ಡಿಪ್ ಮಾಡಿ ಎಣ್ಣೆ ಹದವಾಗಿ ಕಾದಿರಬೇಕಾದ್ರೆ ಹಾಕೋ. ನೋಡಿ ಹಿಂಗೆ ಈ ಥರ ಎಣ್ಣೆನೂ ಹದವಾಗಿ ಕಾದಿರಬೇಕು, ಆಗ ಬಾಣಲಿಗೆ ಅಂಟ್ಕೊಳ್ಳಲ್ಲ, ಮತ್ತು ಹಾಕಿದ ತಕ್ಷಣ ಮೇಲೆ ಬಂದುಬಿಡುತ್ತೆ ಬಜ್ಜಿ ಹಾಕಿದ ತಕ್ಷಣ. ಆ ಥರ ನೋಡಿ ಈ ಥರ ಇರಬೇಕು. ಮೀಡಿಯಮ್ ಫ್ಲೇಮ್ಗಿಂತ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೂ ಸಾಕು. ಬಾಣಲಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಸ್ವಲ್ಪ ಜಾಸ್ತಿ ಬಿಸಿ ಆಗುತ್ತೆ ಬಾಣಲಿ, ನಾನು ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊತಾ ಇದ್ದೀನಿ. ನಾನ್ ಸ್ಟಿಕ್ಕಲ್ಲೆಲ್ಲ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ನೋಡಿ ಸೆಕೆಂಡ್ ಬ್ಯಾಚ್ ಹಾಕ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್, 2 ನಿಮಿಷಕ್ಕೆ ಬಾಳೆಕಾಯಿ ಬಜ್ಜಿ 3 ಜನ ತಿನ್ನೋಷ್ಟು ಆರಾಮಾಗಿ ಮಾಡ್ಬೋದು. 2 ಮಿನಿಟ್ಸ್ ಸಾಕು. ಆಚೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು, ಆರೋಗ್ಯನೂ ಕೂಡ. ತುಂಬ ಚೆನ್ನಾಗಾಗಿತ್ತು. ಈ ರೀತಿ ನೀವು ಮಾಡಿ ಹೆಂಗೆ ಬಂದಿತ್ತು ಅಂತ ತಿಳಿಸಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಟೈಮಲ್ಲಿ, ಕಾಫಿ ಟೈಮಲ್ಲಿ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ಸಮ್ಮರ್ ಹಾಲಿಡೇಸ್ ಬರ್ತಾ ಇದೆಯಲ್ಲ, ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗ ಮಾಡಿಕೊಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾರು ಜೊತೆ ನಂಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಊಟದ ಜೊತೆ ನಂಚ್ಕೊಂಡು ತಿನ್ನೋದಕ್ಕೆ.